ಕ್ಯಾರೆಟ್ ಹಲ್ವಾ. ನೋಡಿ ಇದು ಮಿಲೆಟ್ ಹಲ್ವಾ, ಸಾವಯವ ರಾಗಿ ಹಲ್ವಾ, ಮಿಲೆಟ್ ಪಾಯಸ. ಮಿಲೆಟ್ ಪಾಯಸ. ಮಿಲೆಟ್ ಪಾಯಸ. ಇದು ಅಕ್ಕಿ ರೊಟ್ಟಿ. ಇದು ಅಕ್ಕಿ ರೊಟ್ಟಿ, ಮಸಾಲೆ ಅಕ್ಕಿ ರೊಟ್ಟಿ. ಮಸಾಲೆ ಅಕ್ಕಿ ರೊಟ್ಟಿ. ಹೌದು. ಪಾಯಸ ಸಾಮೇದ ನವಣೆದಾ ನವಣೆ ಬಾತು. ಇದೆ ಬರಗು ಪಾಯಸ ಸರ್, ನಾಟಿ ಬೆಲ್ಲದಿಂದ ಮಾಡಿರುವಂತದ್ದು ಸಿರಿಧಾನ್ಯದ್ದು. ಇದು ಜೋಳದ ರೊಟ್ಟಿ ಮತ್ತೆ ಗ್ರೌಂಡ್ನಟ್ ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ. ಇದು ಮೊಳಗಾಯಿ ಅಂತಾರೆ, ಮತ್ತೆ ಹೆಣ್ಗಾಯಿ ಪಲ್ಯ. ಇಲ್ಲೆಲ್ಲ ಹೆಣ್ಗಾಯಿ ಅಂತಾರೆ, ಮೊಳಗಾಯಿ ಅಂತಾರೆ. ಸ್ವಲ್ಪ ಅಷ್ಟೇ. ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದು ಕಾಳು ಪಲ್ಯ, ಕಾಳು ಪಲ್ಯ. ಇದು ನವಣೆ ಬಿಸಿಬೇಳೆ ಬಾತು, ನವಣೆ ಬಿಸಿಬೇಳೆ ಬಾತು. ಅದ್ರ ಜೊತೆಗೆ ಸಲಾಡ್, ಬಾಳೆಹಣ್ಣು, ಪಾಯಸ, ಸಾಗು ಪಲ್ಯ, ಕೋಸಂಬರಿ, ಸಿಹಿ ಕುಂಬಳಕಾಯಿ, ಕುರ್ಮಾ. ಬಂಧುಗಳೇ, ಇಲ್ಲಿ ನೋಡ್ಬೋದು ಸಿರಿಧಾನ್ಯಗಳಿಂದ ಮಾಡಿರುವಂತ ಪದಾರ್ಥಗಳು. ಅಂದ್ರೆ ಊಟ ರೊಟ್ಟಿ ಆಗ್ಲಿ, ಜೋಳದ ರೊಟ್ಟಿ ಆಗ್ಲಿ, ರಾಗಿ ರೊಟ್ಟಿ ಆಗ್ಲಿ, ಮುದ್ದೆ, ಸಾಂಬಾರು, ಮತ್ತೆ ಸಿಹಿ ತಿನಿಸುಗಳು, ಎಲ್ಲಾ ರೀತಿ ಸಿರಿಧಾನ್ಯಗಳಿಂದ ಮಾಡಿರೋದೇ ಬರ್ತಾ ಇದೆ. ಎಷ್ಟು ಸಾಲ್ಸ್ ಹಾಕ್ಯಾರ ನೋಡಿ ಇಲ್ಲಿ. ಸಾವಯವ ಮತ್ತು ಸಿರಿಧಾನ್ಯ ಕೃಷಿ ಇದೆ, ಅದಕ್ಕೆ ಪ್ರಧಾನವಾಗಿ ಒತ್ತು ಕೊಟ್ಟು ಇದನ್ನ ಮಾಡ್ತಾ ಇರೋದು. ಬಂಧುಗಳೇ ನಮಸ್ಕಾರ, ನಾನು ಕುಮಾರ್ ಮತ್ತಿಕೆರೆ. ನೀವು ಚೆನ್ನಾಗಿದ್ರ ಅಂತ ತಿಳ್ಕೊಂಡಿರ್ತೀನಿ. ನಾನೊಂದು ಬೊಂಬಾಟಾಗಿದ್ದೀನಿ. ಬಂಧುಗಳೇ, ನಾನು ಇವತ್ತು ತಾರೀಕು 23 ಜನವರಿ 23, 24, 25 ಜನವರಿ ಏನಪ್ಪಾ ಅಂತಂದ್ರೆ ಸಾವಯವ ಕೃಷಿ ಮತ್ತು ಸಿರಿಧಾನ್ಯಗಳ ಮೇಳ ಇಂಟರ್ನ್ಯಾಷನಲ್ ಲೆವೆಲ್ ನಡೀತಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇದೆ. ಕೃಷಿ ಇಲಾಖೆ ನಡೆಸ್ಕೊಡ್ತಿದೆ. ಬಂಧುಗಳೇ, ನಾವು ಸೇವಿಸುವ ಆಹಾರ ಔಷಧವಾಗಬೇಕೇ ಹೊರತು ಔಷಧವೇ ನಮಗೆ ಆಹಾರ ಆಗಬಾರ್ದು. ಅಂದ್ರೆ ಈ ದಿನಗಳಲ್ಲಿ ನೋಡ್ತಾ ಇದೀವಿ, ಎಲ್ಲರೂ ವಾರಕ್ಕೆ ಮೆಡಿಸಿನ್ ತಗೊಳ್ತಾನೆ ಇರ್ತಾರೆ. ಮನೆಯಲ್ಲಿ ಯಾರು ಒಬ್ಬರ ವಾರದಲ್ಲಿ ಒಬ್ಬೊಬ್ರು ಮೆಡಿಸಿನ್ ತಗೊಳ್ತಾನೆ ಇರ್ತಾರೆ. ಆದ್ರೆ ನಾವು ಸೇವಿಸುವ ಆಹಾರನೇ ಔಷಧವಾಗಬೇಕು ಬಂಧುಗಳೇ. ಹಾಗಾಗಿ ಸಿರಿಧಾನ್ಯಗಳಿಗೆ ಮಹತ್ವವನ್ನು ಕೊಡಬೇಕು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇದೆ ಬಂಧುಗಳೇ. ಇವಾಗ ನೋಡ್ಬೋದು, ಸ್ಪೇನ್, ಇಟಲಿ, ಆಸ್ಟ್ರೇಲಿಯಾ, ಕೀನ್ಯಾ, ಬಹಳಷ್ಟು ದೇಶಗಳು ಕೂಡ ಬಂದಿದೆ. ಸಿರಿಧಾನ್ಯಗಳು ಉಪಯೋಗಿಸುವುದರಿಂದ ಆರೋಗ್ಯ ವೃದ್ಧಿ ಆಗುತ್ತೆ, ಅಪೌಷ್ಟಿಕತೆ ಕಡಿಮೆ ಆಗುತ್ತೆ, ಅನಾರೋಗ್ಯ ಕಡಿಮೆ ಆಗುತ್ತದೆ. ಹಾಗೂ ಸಾವಯವ ಕೃಷಿ ಮತ್ತು ಸಿರಿಧಾನ್ಯಗಳು ಉಪಯೋಗಿಸುವುದರಿಂದ ನಮ್ಮ ನಾಡಿನ ರೈತರಿಗೂ ಒಳ್ಳೆಯದಾಗುತ್ತೆ, ನಮ್ಮ ಆರೋಗ್ಯ ಮಟ್ಟವೂ ಗುಣಮಟ್ಟವೂ ಆಗುತ್ತೆ, ಆರೋಗ್ಯವೂ ಚೆನ್ನಾಗಿರುತ್ತೆ ಬಂಧುಗಳೇ. ಈ ರೀತಿ ನಡೀತಿರುವ ಒಂದು ಆರೋಗ್ಯ ಮೇಳನೆ ಅನ್ಕೊಬೇಕಂದ್ರೆ ಸಿರಿಧಾನ್ಯಗಳ ಆರೋಗ್ಯ ಮೇಳನೆ ಅನ್ಕೊಬೇಕು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ. ಅದ್ರ ಬಗ್ಗೆ ನಾನು ಪರಿಚಯ ಮಾಡಿಕೊಡ್ತಾ ಹೋಗ್ತೀನಿ ಬನ್ನಿ. ಅದೇ ರೀತಿ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ. ಸಿರಿಧಾನ್ಯಗಳು ಬೆಳೆಯುವ ಜಿಲ್ಲೆ ನಮ್ಮ ಕರ್ನಾಟಕದಲ್ಲಿ ಯಾವ್ದಡಿ ನೋಡೋಣ, ಅದನ್ನು ನಾನು ಹೇಳ್ತೀನಿ. ಚಿತ್ರದುರ್ಗದಲ್ಲಿ ಅತಿ ಹೆಚ್ಚು ಸಿರಿಧಾನ್ಯಗಳನ್ನು ಬೆಳೀತಾರೆ. ಅದೇ ರೀತಿ ಚಿತ್ರದುರ್ಗದಲ್ಲಿ ಒಂದು ತಾಲೂಕು ಇದೆ, ಅದು ಅತಿ ಹೆಚ್ಚು ಸಿರಿಧಾನ್ಯಗಳನ್ನು ಬೆಳೆಯುತ್ತೆ. ಆ ತಾಲೂಕು ಕೂಡ ನಾನು ಹೇಳ್ತೀನಿ, ಹೊಸದುರ್ಗ ಏನಿದೆ ಚಿತ್ರದುರ್ಗ ತಾಲೂಕಲ್ಲಿ, ಅದು ಸಿರಿಧಾನ್ಯಗಳ ನಾಡು ಅಂತೇಳಿ ಹೊಸದುರ್ಗ ಕರೀತಾರೆ. ಹೊಸದುರ್ಗಕ್ಕೆ ಅಂದ್ರೆ ಅದು ಚಿತ್ರದುರ್ಗ ಜಿಲ್ಲೆಗೆ ಬರುತ್ತೆ ಬಂಧುಗಳೇ. ಅಕ್ಕಿ ರೊಟ್ಟಿನ ರಾಗಿ ಹಲ್ವಾ, ಸಾವಯವ ರಾಗಿ ಹಲ್ವಾ,
ಇದು ತರಕಾರಿ ಸಾರು. 4 ತರ ತರಕಾರಿ ಹಾಕಿ ಸಾರು ಮಾಡಿರುವಂತದ್ದು. ಇದು ರಾಗಿ ಹಪ್ಪಳ. ಹೌದು. ಕಾಯುವ ನವಣೆ ತಂದಿ ಅದರಲ್ಲಿ ಬಿಸಿಬೇಳೆ ಬಾತ್ ಮಾಡಿರೋದು. ಒಂದು 3 ತರ ತರಕಾರಿ ಹಾಕಿರೋದು. ಹೌದು. ಇದು ಬೇಳೆ ರಸ, ಮೆಣಸಿನ ರಸ. ಹೌದು, ರಸಂ. ಇದು ಸೊಪ್ಪು, ಹಲಸೆಂಡೆ ಕಾಳು ಪಲ್ಯ. 3 ತರ ಸೊಪ್ಪು ಉಪಯೋಗ ಮಾಡಿರೋದು. ದಟ್ಟಿನ ಸೊಪ್ಪು, ಅರವೆ ಸೊಪ್ಪು, ಪಾಲಕ್ ಸೊಪ್ಪು. ಇದು ಅಕ್ಕಿ ರೊಟ್ಟಿ. ಇದು ಮಸಾಲೆ ಅಕ್ಕಿ ರೊಟ್ಟಿ. ಹೌದು ಸರ್. ಇವತ್ತು ಸಿರಿಧಾನ್ಯದ್ದು ಮೇಳ ಇರೋದ್ರಿಂದ ಎಲ್ಲ ಸಿರಿಧಾನ್ಯ ಪದಾರ್ಥಗಳು ಬಳಸಿ ಎಲ್ಲ ಅಕ್ಕಿ ರೊಟ್ಟಿ ಮಾಡಿದೀವಿ, ರಾಗಿ ಹಾಲ್ಬಾಯ್ ಮಾಡಿದೀವಿ, ನವಣೆ ಪೊಂಗಲ್ ಮಾಡಿದೀವಿ, ಆಮೇಲೆ ನವಣೆ ಬಿಸಿಬೇಳೆ ಬಾತ್ ಮಾಡಿದೀವಿ. ಇಷ್ಟ ಐಟಮ್ ಮಾಡಿದೀವಿ ಸರ್. ಎಲ್ಲ ಹೌದು ಸರ್, ಸಹಾಯ ಆಗುತ್ತೆ. SM ಫಾಸ್ಟ್ ಫುಡ್ ಸರ್. ಸರ್ ನಾಗಶೆಟ್ಟಹಳ್ಳಿ, ಗುಂಡಪ್ಪವರು, ಸಂಜಯ ನಗರ. 9342196070. ಹೌದು ಸರ್, ಎಲ್ಲ ಕಡೆ ಎಲ್ಲ ಸಮಾರಂಭ. ಇತ್ತೀಚೆಗೆ ನವೆಂಬರ್ಲಿ ಕೃಷಿ ಮೇಳ ಆಯ್ತಲ್ಲ, ಕೃಷಿ ಮೇಳದಲ್ಲಿ ಮುದ್ದೆ ಕಾಳು ಸಾರು ನಾವೇ ಮಾಡಿದ್ದು. ಹೌದು, ಪ್ರತಿದಿನ 15,000 ಜನಕ್ಕೆ ಊಟ ಕೊಟ್ಟಿದ್ವಿ. ಇಲ್ಲ ಕಾಳು ಸಾರು, ವಿವಿಧ ಕಾಳುಗಳು ಸಾರು. ಹೌದೌದು. ದಿನ 15,000 ಜನ ತನಕ ಊಟ, 10ರಿಂದ 15,000 ಜನ ತನಕ ಊಟ ಕೊಡ್ತೀವಿ. ಎಲ್ಲ ಪ್ರತಿಯೊಂದು ಮಾಡ್ತೀವಿ ಸರ್. ಓಕೆ ಸರ್, ಆಯ್ತು ಸರ್. ಹೌದು, ಸಿರಿಧಾನ್ಯ ಸರ್. ನಮ್ದು DCS ಕ್ಯಾಟರಿಂಗ್. ಈ ಹೆಸರುಬೇಳೆ ಹಲ್ವಾ ಮಾಡ್ತಾ ಇದೀವಿ. ಹೆಸರುಬೇಳೆ ಹಲ್ವಾ, ಮಿಲೆಟ್ ಪಾಯಸ. ನವಣೆ ವಾಂಗಿಬಾತ್, ಅವರೆಕಾಳು ಸಾರು, ರಾಗಿ ಮುದ್ದೆ, ಸಿಹಿ ಕುಂಬಳಕಾಯಿ, ಕುರ್ಮಾ. ಕೂಡ ಅವಶ್ಯಕತೆ ಇಲ್ಲ. ಕೌಂಟರ್ ನಂಬರ್ 6 ಮತ್ತೆ 13 ಅನ್ನ ಸಾಂಬಾರ್ ಸಾಕಷ್ಟು ಪ್ರಮಾಣದಲ್ಲಿದೆ. ದಯವಿಟ್ಟು ನಾವು ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಂಡು ವೇಸ್ಟ್ ಮಾಡಬಾರ್ದು ಅಂತ ಕೇಳ್ಕೊತೀನಿ. ಸ್ವಲ್ಪ ತಾವು ಉಪಯೋಗಿಸಿರ್ತಕ್ಕಂತ ಪ್ಲೇಟ್, ಕಪ್ಪು ಮತ್ತೆ ಸ್ಪೂನ್ ಗಳನ್ನ ಎದುರುಗಡೆ ಇರ್ತಕ್ಕಂಥ ನೀಲಿ ಗಿಡದಲ್ಲಿ ಇಡಬೇಕು ಅಂತ ಕೇಳ್ಕೊತೀನಿ. ರಾಗಿ ಮುದ್ದೆ, ಅವರೆಕಾಳು ಸಾರು, ನವಣೆ ಅನ್ನ, ಹುಳ್ಳಿಕಾಯಿ ಪಲ್ಯ, ಹಪ್ಪಳದು ಇದಲ್ಲ ಅಣ್ಣ. ಹಪ್ಪಳ ಏನ್ರದು? ಯಾವ ಊರು ನಿಮ್ದಲ್ಲ? ಗದಗ. ಹೆಂಗಿದೆ ಎಲ್ಲ ಮೇಳ? ಚೆನ್ನಾಗಿದ್ಯಾ? ನೋಡ್ಬೋದು. ಪಾಯಸ ಎಲ್ಲ ಆಯ್ತು, ಪಾಯಸ, ಬಿಸಿಬೇಳೆ ಆಯ್ತು. ಎಲ್ಲ ಸಿರಿಧಾನ್ಯಗಳು.
ಮಿಲೆಟ್ ಪಾಯಸ, ಹುಳ್ಳಿಕಾಯಿ ಪಲ್ಯ, ರಾಗಿ ಮುದ್ದೆ, ಅವರೆಕಾಳು ಸಾರು. ಇದು ನವಣೆ ಬಾತು. ಇದು ಹಪ್ಪಳ ಯಾವ್ದ್ರದಣ್ಣ? ಜೀರಿಗೆ ಹಪ್ಪಳನ ಇದು? ಓಹೋ, ಜೀರಿಗೆ ಹಪ್ಪಳ. ನವನಿ ಹಲ್ವಾ, ಕೋಸಂಬರಿ, ಪಲ್ಯ, ರೊಟ್ಟಿ, ನವನಿ ರೊಟ್ಟಿ, ಬಿಸಿಬೇಳೆ ಬಾತು, ರಾಯ್ತ, ಬಾಳೆಹಣ್ಣು, ಹಪ್ಪಳ. ಅಷ್ಟೇ. ಇವತ್ತಿನ ಸ್ಪೆಷಲ್ ಜೋಳದ ರೊಟ್ಟಿ, ಎಣ್ಗಾಯಿ ಪಲ್ಯ, ನವಣೆ ಬಿಸಿಬೇಳೆ ಬಾತು, ಸಾಮೆ ಪಾಯಸ, ತರಕಾರಿ ಸಾಲೆಡ್, ಹಪ್ಪಳ, ಬಾಳೆಹಣ್ಣು. ಇದೆ ಬರಗು ಪಾಯಸ ಸರ್, ನಾಟಿ ಬೆಲ್ಲದಿಂದ ಮಾಡಿರುವಂತದ್ದು, ಸಿರಿಧಾನ್ಯದ್ದು. ಇದು ಜೋಳದ ರೊಟ್ಟಿ ಮತ್ತೆ ಗ್ರೌಂಡ್ನಟ್ ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ. ಇದು ಮೊಳಗಾಯಿ ಅಂತಾರೆ, ಮತ್ತೆ ಹೆಣ್ಗಾಯಿ ಪಲ್ಯ. ಇಲ್ಲೆಲ್ಲ ಹೆಣ್ಗಾಯಿ ಅಂತಾರೆ, ಮೊಳಗಾಯಿ ಅಂತಾರೆ. ಸ್ವಲ್ಪ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದು ಕಾಳು ಪಲ್ಯ, ಕಾಳು ಪಲ್ಯ. ಇದು ನವಣೆ ಬಿಸಿಬೇಳೆ ಬಾತು, ನವಣೆ ಬಿಸಿಬೇಳೆ ಬಾತು. ಅದ್ರ ಜೊತೆಗೆ ಸಲಾಡ್, ಬಾಳೆಹಣ್ಣು, ಪಾಯಸ. ನಮ್ದು ಭೂಮಿ ನ್ಯಾಚುರಲ್ ಅಂತ, ನಂದಿನಿ ಅಂತ ನನ್ನ ಹೆಸರು. ನಾವು ಬೆಂಗಳೂರನೇ. ನಮ್ದು ಬೆಂಗಳೂರು ನಾಗರಭಾವಿ. 9449881932. ಖಂಡಿತ ಸರ್, ಥ್ಯಾಂಕ್ ಯು. ಖಂಡಿತ ಎಲ್ಲ ಮಾಡ್ಕೊಡ್ತೀವಿ ಸರ್. ಮಿಲೆಟ್ಸ್ ಎಲ್ಲ ಮಾಡ್ತೀವಿ, ಅದರ್ಸ್ ಮಾಡ್ತೀವಿ, ರೈಸ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ನೋಡ್ಬೋದು, ಊಟಕ್ಕೆಲ್ಲ ಒಳ್ಳೆ ಕೌಂಟರ್ ಮಾಡಿದ್ದಾರೆ. ಎಲ್ಲಾ ರೀತಿಯ ಊಟ ಸಿಗುತ್ತೆ ನಿಮಗೆ. ಜೋಳದ ರೊಟ್ಟಿ, ಎಣ್ಗಾಯಿ ಪಲ್ಯ, ಮಿಲೆಟ್ ಪಾಯಸ, ಮಿಲೆಟ್ ಬಾತು, ಹಪ್ಪಳ, ಬಾಳೆಹಣ್ಣು, ಮುದ್ದೆ, ಮತ್ತೆ ನೋಡ್ಬೋದು ಅವರೆಕಾಳು ಸಾರು, ಎಲ್ಲಾ ರೀತಿಯ ಇದು ಸಿಗುತ್ತೆ. ನೀವು ಊಟಕ್ಕೆ ಎಷ್ಟು ಜನ ಕ್ಯೂ ನಿಂತೀರ ಅಂತ ನೋಡ್ಬೋದು. ಬಡ ಜನ ಕ್ಯೂ ನಿಂತಿದ್ದಾರೆ ಊಟಕ್ಕೆ. ಊಟದ ಕೌಂಟ್ರೆಲ್ಲ ಇಲ್ಲಿದೆ, ಅಲ್ಲೇ ಊಟಕ್ಕೆ ಕೊಂಡ್ರು. ಚಿಕ್ಕ ಬಡ ಜನ ಕ್ಯೂ ನಿಂತಿದ್ದಾರೆ ಊಟಕ್ಕೆ. ಇದೇನ್ ಸರ್ ಇದು? 400 ಉಂಡೆ ಸರ್. ಯಾವ ಉಂಡೆ ಇದು? ರಾಗಿ ಇಲ್ಲ ಇದೆಯಲ್ಲ? ಅರ್ಧ ಗಂಟೆ
ಸರ್ ಸ್ವಲ್ಪ ಸ್ವಲ್ಪ ಸರಿ रागी भाई ನಮಸ್ಕಾರ ಸರ್. ನನ್ನ ಹೆಸರು ಗಿರೀಶ್ ಅಂತ ಹೇಳಿ, ಹೊಸದುರ್ಗ ತಾಲೂಕು ಅದರಲ್ಲಿ ದುರ್ಗದ ಸಿರಿಧಾನ್ಯ ರೈತ ಉತ್ಪಾದಕರ ಕಂಪನಿಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಗೊತ್ತಿರತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ಹೊಸದುರ್ಗ ಇಡೀ ಕರ್ನಾಟಕದಲ್ಲೇ ಅತಿ ಹೆಚ್ಚು ಸಿರಿಧಾನ್ಯ ಬೆಳೀತಕ್ಕಂಥ ಒಂದು ಪ್ರದೇಶ ಇದು. ಇಡೀ ಕರ್ನಾಟಕದಲ್ಲೇ ಹೆಚ್ಚು ಸಿರಿಧಾನ್ಯ ಬೆಳೆಯೋದ್ರಿಂದ ನಬಾರ್ಡಿಂದ ಸಿರಿಧಾನ್ಯಕ್ಕೆ ಒಂದು ಮೌಲ್ಯವರ್ಧನೆ ಮಾಡಬೇಕು, ಮಾರುಕಟ್ಟೆಯನ್ನು ಒದಗಿಸಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಬಾರ್ಡ್ ಸಂಸ್ಥೆ ಇವತ್ತು ದುರ್ಗದ ಸಿರಿಧಾನ್ಯ ರೈತ ಉತ್ಪಾದಕರ ಕಂಪನಿಯನ್ನ ರಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ನಮ್ಮ ಕಂಪ್ನಿ ಈಗಾಗಲೇ 3 ವರ್ಷ ಆಗಿದೆ ಕಂಪ್ನಿ ಪ್ರಾರಂಭವಾಗಿ. ನಾವು ಪ್ರತಿ ವರ್ಷನೂ 1 ಕೋಟಿ 1.5 ಕೋಟಿಯನ್ನ ವ್ಯವಹಾರ ಮಾಡ್ತಿದ್ವಿ. ನಮ್ಮ ರೈತರಿಂದ ಸಿರಿಧಾನ್ಯವನ್ನ ಹೆಚ್ಚಿಗೆ ಬೆಳೀತಕ್ಕಂಥ ರೈತರುಗಳು ಏನಿದ್ದಾರೆ, ಆ ರೈತರಿಂದ ಬೆಳೀತಕ್ಕಂಥ ಸಿರಿಧಾನ್ಯವನ್ನ ನಮ್ಮ ಕಂಪ್ನಿ ವತಿಯಿಂದಲೇ ನಾವು ತಗೊಂಡ್ಬಿಟ್ಟು ರೈತ ಏನೇ ಬೆಳೆದ್ರು ಸಹ, ರೈತ ನಮ್ಮ ಒಂದು ಭಾಗದಲ್ಲಿ ಏನೇನ್ ಬೆಳಿತಾನೆ, ಪ್ರಾರಂಭದಲ್ಲಿ ದ್ವಿದಳ ಧಾನ್ಯಗಳು, ಹೆಸರು ಕಾಳು ಬೆಳಿತಾನೆ, ಅಲ್ಲಿ ಸೊಂಡೆಕಾಳು ಬೆಳಿತಾನೆ, ಇದನ್ನೆಲ್ಲ ಸಹ ನಾವೇ ಪರ್ಚೇಸ್ ಮಾಡಿ ಬೇರೆ ಬೇರೆ ಕಂಪ್ನಿಯಲ್ಲಿ ನಾವು MOU ಮಾಡ್ಕೊಂಡು ನಮ್ಮ ಕಂಪ್ನಿ ವತಿಯಿಂದ ನಾವು ಮಾರಾಟ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ನಮ್ಮ ಸಿರಿಧಾನ್ಯ ಕಂಪ್ನಿ ವತಿಯಿಂದ ಒಂದು ಮೌಲ್ಯವರ್ಧನೆ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಕೃಷಿ ಇಲಾಖೆ ವತಿಯಿಂದ ರೈತ ಸಿರಿ ಯೋಜನೆಯಲ್ಲಿ ಮೌಲ್ಯವರ್ಧಿತ ಒಂದು ಘಟಕವನ್ನು ಸಹ ನಾವು ಪ್ರಾರಂಭ ಮಾಡಿ ನಾವು ನಮ್ಮ ಒಂದು ಕಂಪ್ನಿ ವತಿಯಿಂದ ಪ್ರೋಸೆಸ್ ಮಾಡಿ ಮಾರಾಟ ಮಾಡ್ತಾ ಇದೀವಿ. ಹೊಸ ಸಿರಿನ ಒಂದು ಬ್ರ್ಯಾಂಡ್ ಅಡಿನಲ್ಲಿ ನಾವು ಇವತ್ತು ಒಂದು ಸಿರಿಧಾನ್ಯ ಮೇಳದಲ್ಲಿ ನಮ್ಮ ಒಂದು ಕಂಪ್ನಿ ವತಿಯ ಬ್ರ್ಯಾಂಡ್ ಅನ್ನ, ನಮ್ಮಲ್ಲಿ ಸಿರಿಧಾನ್ಯಗಳಾದ ಸಾವೆ, ನವಣೆ, ಸಾವೆ ಇದೆ, ಸಾವೆ, ನವಣೆ, ರೈತರು ಬೆಳೆದಂತ ಕಡಲೆಕಾಳು, ಹಿಂಗಾರಲ್ಲಿ ಬೆಳೀತಕ್ಕಂಥದ್ದು, ಅಲಸಂಡೆ ಕಾಳು, ಆಮೇಲೆ ಅವರೆಕಾಳು, ಆಮೇಲೆ ಎಲ್ಲಾ ಸಿರಿಧಾನ್ಯಗಳನ್ನು ನಮ್ಮ ಒಂದು ಕಂಪ್ನಿ ವತಿ ಬ್ರ್ಯಾಂಡ್ ಅಡಿನಲ್ಲಿ ನಾವು ಮೌಲ್ಯವರ್ಧನೆ ಮಾಡಿ ನಾವು ಮಾರಾಟ ಮಾಡ್ತಿದೀವಿ. ನೇರವಾಗಿ ನಮ್ಮ ಕಂಪ್ನಿ ವತಿಯಿಂದ ರೈತರಿಗೆ ನೇರವಾಗಿ ಯಾವುದೇ ಒಂದು ಮಧ್ಯವರ್ತಿಗಳ ಹಾವಳಿ ಇಲ್ದಂಗೆ ನೇರವಾಗಿ ಕಡಿಮೆ ದರದಲ್ಲಿ ಒಳ್ಳೆ ಆಹಾರವನ್ನು ಕೊಡಬೇಕು ಅಂತ ನಮ್ಮ ಒಂದು ಕಂಪ್ನಿಯನ್ನ ಒಂದು ಉದ್ದೇಶ.
ಬಂಧುಗಳೇ ನೋಡಿದ್ರಲ್ಲ, ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ 2025 ಆರ್ಗ್ಯಾನಿಕ್ ಅಂಡ್ ಮಿಲೆಟ್ಸ್ ಸಾವಯವ ಸಿರಿಧಾನ್ಯಗಳ ಅಂತಾರಾಷ್ಟ್ರೀಯ ಮೇಳ ನಡೀತಾ ಇದೆ ಬಂಧುಗಳೇ. ಸಾಧ್ಯವಾದ್ರೆ ಬನ್ನಿ. ಇವತ್ತು 23ನೇ ತಾರೀಕು, ನಾಳೆ 24, ನಾಡು 25, 3 ದಿವಸ ಇರುತ್ತೆ. ನಾನು ಇವತ್ತೇ ವಿಡಿಯೋ ಹಾಕ್ತಾ ಇದ್ದೀನಿ ಬಂಧುಗಳೇ. ಅಂತಾರಾಷ್ಟ್ರೀಯ ಮಟ್ಟದಿಂದಲೂ ಸಾವಯವ ಕೃಷಿ ಬಗ್ಗೆ ಇಲ್ಲಿ ನಾವು ಸಾಕಷ್ಟು ಜ್ಞಾನವನ್ನು ತಿಳ್ಕೋಬಹುದು. ಹಾಗೂ ಏನಪ್ಪಾ, ಸಿರಿಧಾನ್ಯಗಳನ್ನು ಉಪಯೋಗಿಸುವುದರಿಂದ ನಾವು ಅಪೌಷ್ಟಿಕತೆ, ಅನಾರೋಗ್ಯ ಇಂದ ನಾವು ಪಾರಾಗಬಹುದು. ಒಳ್ಳೆ ಆರೋಗ್ಯವನ್ನು ಕಾಪಾಡ್ಕೋಬಹುದು. ನಾವು ಔಷಧಿನೇ ನಮಗೆ ಆಹಾರ ಆಗ್ಬಾರ್ದು, ನಾವು ಸೇವಿಸುವ ಆಹಾರನೇ ಔಷಧಿ ಆಗ್ಬೇಕು ನಮಗೆ. ಹಾಗಾಗಿ ಇಲ್ಲಿ ಬಂದು ನೀವು ತಿಳ್ಕೊಳ್ಳಿ. ಇದು ಉಪಯೋಗಿಸಿದ್ರೆ ಏನಪ್ಪಾ ಅಂದ್ರೆ, ಸಿರಿಧಾನ್ಯಗಳನ್ನು ಉಪಯೋಗಿಸುವುದರಿಂದ ಆರೋಗ್ಯ ವೃದ್ಧಿ ಆಗುತ್ತೆ ಬಂಧುಗಳೇ. ಅದೇ ರೀತಿ ವಿಡಿಯೋ ಚೆನ್ನಾಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.